ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಬಹುಶಃ ಚುನಾವಣೆ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಕೆಲವೊಂದು ಭರವಸೆಗಳನ್ನು ಕೊಟ್ಟಿದ್ದಾರೆ. ಆ ಭರವಸೆಯನ್ನ ಇವತ್ತು ನಾವು ನೋಡಿದ್ರೆ ನಮಗನಿಸುತ್ತೆ ಬಸವಣ್ಣ ನಮಗೆ ನೆನಪಿಗೆ ಬರ್ತಾನೆ. ಬಸವಣ್ಣ ಒಂದು ಮಾತು ಹೇಳ್ತಾನೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂದಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗು ಮೆಚ್ಚಿ ಹೌದು ಹೌದು ಎನ್ನಬೇಕು. ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನುಡಿದಂತ ನಡೀತಕ್ಕಂತ ಒಂದು ಸರ್ಕಾರ ಅದು ಕರ್ನಾಟಕದಲ್ಲಿ ಯಾವುದಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ನಾವತ್ತು ಅತ್ಯಂತ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ಕೊಟ್ಟು. ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಸುಮಾರು 25 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದಲ್ಲಿ ಸೇವೆ ಮಾಡಿ ಅವತ್ತಿನಿಂದ ಇವತ್ತಿನವರೆಗೆ ನಮ್ಮೆಲ್ಲರ ಒಂದು ಬಯಕೆ ಆಗಿತ್ತು, ಪೂರ್ವ ಭಾಗದ 10 ಹಳ್ಳಿಗಳಿಗೆ ನೀರಾವರಿ ಆಗಬೇಕು, ನಮ್ಮ ರೈತ ತನ್ನ ಕಾಲ ಮೇಲೆ ತನ್ನ ಬದುಕನ್ನ ಕಟ್ಟಬೇಕು, ಸ್ವಾಭಿಮಾನದ ಬದುಕಿನಿಂದ ಅವನು ಬದುಕಬೇಕು, ಈ ಒಂದು ಕನಸಿತ್ತು. ಆದರೆ ಹಿಂದಿನ ನಿರ್ಮಾಣದಲ್ಲಿ ಅದು ಪೂರೈಕೆ ಮಾಡಲಿಕ್ಕೆ ಆಗಲಿಲ್ಲ. ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾನು ಸೇರ್ತಕ್ಕಂಥ ಸಂದರ್ಭದಲ್ಲಿ ನೀನೇನಾದ್ರೂ ಕರಾರಿದೆಯಾ, ಏನಾದ್ರೂ ನಿಮ್ಮ ಬೇಡಿಕೆ ಇದೆಯಾ ಅಂತ ಕೇಳಿದ್ರು. ಅವಾಗ ನಾನು ಒಂದೇ ಒಂದು ಬೇಡಿಕೆಯನ್ನು ಅವ್ರು ಇಟ್ಟಿದ್ದೆ, ನಮ್ಮ ಪೂರ್ವ ಭಾಗದ ಜನರ ಒಂದು ಮಹದಾಶೆ ಇದೆ, ಅದನ್ನ ದಯಮಾಡಿ ತಾವು ಈಡೇರಿಸಿಕೊಡ್ಬೇಕು ಅಂತ. ಅವಾಗ ಮುಖ್ಯಮಂತ್ರಿಗಳು, ಇವತ್ತಿನ ಉಪಮುಖ್ಯಮಂತ್ರಿಗಳು ಖಂಡಿತವಾಗಿ ನಿನ್ನ ಆಶೆಗೆ ನಿರಾಶೆ ಮಾಡಲ್ಲ, ನಿನ್ನ ಆಶೆ ನಿಮ್ಮ ಜನರ ಆಶೋತ್ತರಗಳಿಗೆ ನಾವು ಖಂಡಿತವಾಗಿಯೂ ಸ್ಪಂದನೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಮಾತನ್ನ ನಂಬಿಕೊಂಡು ಕಾಂಗ್ರೆಸ್ ಪಕ್ಷ ಸೇರಿದೆ. ಒಂದು ಮಾತನ್ನು ಕೂಡ ವಿಚಾರ ಮಾಡಲಾರದೆ ಎಂ.ಬಿ. ಪಾಟೀಲ್ ಸಾಕ್ಷಿಯಾಗಿದ್ರು, ನನ್ನನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಈ ಭಾಗದ ಜನ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ, ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸದಿಂದ ಒಬ್ಬ ರೈತನ ಮಗನನ್ನ ಸುಮಾರು 76,000 ಮತಗಳ ಅಂತರದಿಂದ ಗೆಲ್ಲಿಸಿದರು. ಅದಕ್ಕೆ ಕಾರಣ ಏನಂದ್ರೆ, ಈಗ ತಾನೇ ಒಂದು ವಚನ ಹೇಳಿದಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೇಳಿ. ನೀವು ಯಾವಾಗ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೀರಿ, ಆ ಭರವಸೆಯನ್ನ ಈಡೇರಿಸತಕ್ಕಂಥ ಸಮರ್ಥ ನಾಯಕತ್ವ ನಿಮ್ಮಲ್ಲಿ ಇರೋದ್ರಿಂದ ಈ ಭಾಗದ ಜನ ನನಗೆ ಆಶೀರ್ವಾದ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ರು. ನಾನು ಆಯ್ಕೆ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಅನೇಕ ಸಚಿವರನ್ನ ಅತನಿ ಒಳಗೆ ಒಂದು ವೆಟರ್ನರಿ ಮೆಡಿಕಲ್ ಕಾಲೇಜಿನ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬರಬೇಕು ಅಂತ ಹೇಳಿ ನಾನು ಕೇಳ್ಕೊಂಡ. ಅವರು ಬಂದರು.
ಉದ್ಘಾಟನೆಯನ್ನು ನೆರವೇರಿಸಿದರು. ಅವತ್ತು ಅವರಿಬ್ಬರೂ ಮಹಾನ್ ಭಾವರು ನಮ್ಮ ಜನಕ್ಕೆ ಒಂದು ಚಿಗುರನ್ನು ಹೊಡಿಸಿದರು. ಸೌದಿ ನೀನು ಇಟ್ಟಿರ್ತಕ್ಕಂಥ ಭರವಸೆ ಅದು ಯಾವತ್ತೂ ಕೂಡ ಹುಸಿ ಆಗೋದಿಲ್ಲ. ನಿನ್ನ ಭಾಗದ ಜನರ ಆಶೋತ್ತರಗಳಿಗೆ ನಮ್ಮ ಸರ್ಕಾರ ಸ್ಪಂದನೆ ಮಾಡ್ತಿದೆ ಅಂತಕ್ಕಂಥ ಮಾತನ್ನ ಅವತ್ತು ನೀವೇನು ಹೇಳಿದ್ರಿ. ಇವತ್ತು ಸಂಪೂರ್ಣ ನಿಮ್ಮ ಮೇಲೆ ನಮಗೆ ಭರವಸೆ ಮೂಡಿದೆ. ಇವತ್ತು ನೀವು ನೀರಾವರಿ ಸಚಿವರು ಸೇರ್ಕೊಂಡು 1486 ಕೋಟಿ ರೂಪಾಯಿಗಳನ್ನ ಮಂಜೂರಾತಿ ಮಾಡಿಕೊಂಡು ಟೆಂಡರ್ ಪ್ರಕ್ರಿಯೆಯನ್ನ ಪೂರ್ಣ ಮಾಡಿ ಇವತ್ತು ಇಡೀ ಸಮಾಜದ ಮಧ್ಯದಲ್ಲಿ ನಿಂತುಕೊಂಡು ಭೂಮಿ ಪೂಜೆಯನ್ನ ನೀವು ಮಾಡಿದೆ. ಬಹುಶಃ ನನಗನ್ಸುತ್ತೆ ಈ ಭಾಗದ ಜನ ನಿಮ್ಮನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ. ನಿಮ್ಮ ಋಣದಲ್ಲಿ ನಾವು ಇರ್ತೀವಿ. ನೀವು ಕೊಟ್ಟಿರ್ತಕ್ಕಂಥ ಈ ಯೋಜನೆಯಿಂದ ನಮ್ಮ ಬದುಕು ನಿಜವಾಗಲೂ ಹಸನಾಗ್ತಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವತ್ತು ಒಂದೇ ಒಂದು ಮಾತನ್ನು ಹೇಳಿದ್ದೆ. ನಮ್ಮ ನಾಯಕರಿಬ್ರು ಬಹಳ ಚಿತ್ತು ಕೊಟ್ಟ ಮಾತು ಕೇಳಿದ್ರು. ಇಬ್ರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ, ಅವರಿಗೊಬ್ಬ ಮಗು, ತಂದೆ ತಾಯಿ ವಯಸ್ಸಾಗಿತ್ತು. ವಯಸ್ಸಾದಾಗ ಮಗನಿಗೆ ಲಗ್ನ ಮಾಡಿ 25 ವರ್ಷ ಅವರ ಮಕ್ಕಳಾಗಿರ್ಲಿಲ್ಲ. ಅವಾಗ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋದಾಗ ಆ ಭಗವಂತ ಪ್ರತ್ಯಕ್ಷ, ಒಬ್ಬ ಪ್ರಾಮಾಣಿಕ ರೈತರ ಮಗನಾಗಿ ಯಾಕೆ ಆತ್ಮಹತ್ಯೆ ಮಾಡ್ಕೋತಿ ಅಂತ ಕೇಳಿದಾಗ ತನ್ನ ಸಂಕಟವನ್ನು ಭಗವಂತನ ಮುಂದೆ ಹೇಳ್ಕೊಂಡ. ಆ ಭಗವಂತನ ಮುಂದೆ ತನ್ನ ಸಂಕಟವನ್ನು ಹೇಳಿದಾಗ ಆ ಭಗವಂತ ಒಂದು ಮಾತು ಹೇಳಿ, ನೀನು ಏನ್ ಬೇಡ್ತಿ ಒಂದೇ ಒಂದು ವರ ಕೊಡು, ಆ ವರ ನಾನು ಕೊಡ್ತೀನಿ. ಇವಾಗ 100 ತಾಪತ್ರೆ, ನನಗೆ ಸಮಯ ಬೇಕು, ನಾಳೆ ಬೆಳಿಗ್ಗೆ ಬಂದು ಹೇಳ್ತೀನಿ ಅಂತ ಹೇಳಿ ವಾಪಸ್ ಮನೆಗೆ ಹೋದ. ತಂದೆನ ಕೇಳಿದ, ಭಗವಂತ ಪ್ರತ್ಯಕ್ಷ ಆಗಿದ, ವರ ಕೊಡ್ತೀನಿ ಅಂತ ಹೇಳಿದನು, ಒಂದೇ ಕೊಡ್ತಾನೆ ಅಂತ ಹೇಳಿದನು, ಯಾವ್ದು ಕೊಡ್ತೀನಿ, ಯಾವ್ದು ಕೇಳಿ ಅಂತ. ಅವ್ರ ಅಪ್ಪ ಹೇಳ್ದ, ಜೀವನ ಪೂರ್ತಿ ನಾನು ದುಡ್ಡು ಸಾಕಿದ್ದೀನಿ, ನೀನು ದುಡ್ಡು ಸಾಯ್ತಿದ್ಯಾ, ಆ ಭಗವಂತ ಕೊಡ್ಲಿಕ್ಕೆ ಏನಾದ್ರೂ ಇಚ್ಛಾ ಪಟ್ಟಿದ್ರೆ ಒಂದೇ ಒಂದು ವರ ಕೇಳು, ಅದು ಸಂಪತ್ತು ಅಂತ. ಅದಾದ್ಮೇಲೆ ಹೆಂಡತಿ ಕಡೆ ಬಂದ, ಏನ್ ಕೇಳಿ ಅಂತ. ಸಂಪತ್ತು ತಗೊಂಡು ಏನ್ ಮಾಡ್ತೀವಿ, 25 ವರ್ಷ ಆಯ್ತು ಲಗ್ನ ಆಗಿ ನಮಗೆ ಮಗ ಆಗಿಲ್ಲ, ಒಂದು ಗಂಡು ಮಗನ ಕೇಳ್ಕೊಂಡು. ಆಮೇಲೆ ತಾಯಿ ಹತ್ರ ಹೋಗ್ತಾನೆ, ತಾಯಿನ ಕೇಳ್ತಾನೆ, ಏನ್ ಕೇಳಿ ಅಂತ. ನಾನು ಹುಟ್ಟ ಕುರುಡಿ, ನಿನ್ನನ್ನೇ ನಾನು ನೋಡಿಲ್ಲ, ಹೆತ್ತ ಮೇಲೆ ನಾನು ಕೊನೆಗಾಲದಲ್ಲಿ ಒಂದ್ಸಲ ಕಣ್ಣು ತುಂಬ ನಿನ್ನನ್ನು ನೋಡಿ ನಾನು ಪ್ರಾಣ ಬಿಡ್ತೀನಿ, ನನಗೆ ಕಣ್ಣು ಕೇಳುವಂತ. ದಿಗಲು ಬಂತು. ಭಗವಂತ ಹೇಳಿದ್ದು ಒಂದು, ಇಲ್ಲಿ ಕೇಳಿದ್ದು 3. ಅವ್ ಕೊನೆಗೆ ಬಂದು ಏನ್ ಕೇಳಿದ ಅಂದ್ರೆ, ಮರುದಿವ್ಸ ಭಗವಂತನ ಹತ್ರ ಬಂದು ಒಂದೇ ಒಂದು ವರ, ಅದು ಏನಪ್ಪಾ ಅಂತಂದ್ರೆ, ನನ್ನ ಗಂಡು ಮಗ ಬಂಗಾರ ತಾಟಾಗ ಊಟ ಮಾಡೋದು ನಾನು ತಾಯಿ ನೋಡ್ಬೇಕು ಅಂತ. ಅವು ಬೇಡಿಕೆ ನಮ್ಮ 3 ಯಾವಿತ್ತು ಅಂದ್ರೆ, ಒಂದೇ ಬೇಡಿಕೆ ಗಂಡು ಮಗ ಕೊಟ್ಟಲಿಗೆ ಈಗ ಮಾಡ್ತಕ್ಕಂಥ ಯೋಜನೆ, ಅಮ್ಮಾಜೇಶ್ವರಿ ಪಾದಕ್ಕೆ ನೀರು ಹಾಕಬೇಕು, ಆ ದೇವಿಯ ನೀರಿನಿಂದ ಅಭಿಷೇಕ ಮಾಡಬೇಕು ಅಂತ ಹೇಳಿ ನಮ್ದೊಂದೇನು ಕನಸಿತ್ತು. ಇವತ್ತು ಗಂಡು ಮಗ ಹುಟ್ಟಿದೆ ಸಾಹೇಬ್ ನಿಮ್ಮ ಆಶೀರ್ವಾದದಿಂದ. ಇನ್ನೇನು ನಾನು ನಿಮ್ಮನ್ನು ಮಾತಾಡೋದಿಲ್ಲ, ಇದು ಬರೇ 2 ಉಳಿದ. ಒಂದು ನದಿ ಭಾಗದಾಗಿರ್ತಕ್ಕಂಥ ಸೌಳಜವಳು, ಇನ್ನೊಂದು ಕಣ್ಣು ಅಂತ ಏನು ಹೇಳ್ತಾರಲ್ಲ, ನಮ್ಮ ರೈತನ ಮಕ್ಕಳಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಲಿಕ್ಕೆ ಒಂದು ಅಗ್ರಿಕಲ್ಚರ್ ಕಾಲೇಜು. ಇದನ್ನು ನೀವು ದಯಪಾಲಿಸಿದ್ರೆ ಬಹುಶಃ ನಮ್ಮ ಜೀವನದಲ್ಲಿ ನೀವು ಯಾವತ್ತೂ ಕೂಡ ಮರೆಯಲಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ